ಕಳೆದ 2 ದಿನಗಳ ಹಿಂದೆ ಕೆಲ ಪತ್ರಿಕೆಗಳಲ್ಲಿ, ರಾಜ್ಯ ಮಟ್ಟದ ಪತ್ರಿಕೆಗಳಲ್ಲಿ ಒಂದು ಸಾಮಾಜಿಕ ಜಾಲತಾಣ ಚಾನಲ್ಸ್ಗಳು, ಸಣ್ಣ ಸಣ್ಣ ಯೂಟ್ಯೂಬ್ಸ್ಗಳು ಏನು ಒಂದು ಇತ್ತೀಚಿನ ದಿನಗಳಲ್ಲಿ ಒಂದು ಸಣ್ಣ ಸಣ್ಣ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಆಗಿದೆ. ಅದು ಕೇವಲ ಪ್ರಚಾರಕ್ಕೋಸ್ಕರ ಕೆಲವರು ಸುಳ್ಳು ವಿಡಿಯೋಗಳನ್ನು ಬಿಡ್ತಕ್ಕಂಥದ್ದು ಸಹಜ. ಆ ನಿಟ್ಟಿನಲ್ಲಿ ಮೊನ್ನೆ ದಿನಾಂಕ 13/3/2026 ಶುಕ್ರವಾರ ಕಡೂರು ತಹಸೀಲ್ದಾರ್ ಅವರು ಕಂದಾಯ ಗ್ರಾಮ ಉಪಗ್ರಾಮಗಳ ವಿಚಾರವಾಗಿ ತಾಲೂಕು ಕಂದಾಯ ಇಲಾಖೆ ನೌಕರರುಗಳು ಜೊತೆಯಲ್ಲಿ ಪಂಚಾಯತ್ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಎಲ್ಲ PDOಗಳ ಒಂದು ಸಭೆಯನ್ನು ಕರೆದಿದ್ದರು. ಏನು ನಮ್ಮ ಕಡೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಅನೇಕ ಗ್ರಾಮಗಳು ಇನ್ನೂ ಕೂಡ ಕಂದಾಯ ಗ್ರಾಮ ಉಪಗ್ರಾಮ ಆಗಬೇಕಾಗಿದೆ. ಅದರ ಬಗ್ಗೆ ಒಂದು ಪರಿಶೀಲನೆಗಾಗಿ ಒಂದು ಸಭೆಯನ್ನು ಕರೆದಿದ್ದರು. ಆ ಸಭೆಯ ಅಧ್ಯಕ್ಷತೆಯನ್ನು ನಾನು ವಹಿಸಬೇಕಿತ್ತು. ಅಧಿವೇಶನದಿಂದ ನಾನು ಬಂದಿರಲಿಲ್ಲ. ಆ ಸಭೆ 13ನೇ ತಾರೀಕು ಶುಕ್ರವಾರ 2:30 ಸಭೆ ಸ್ಟಾರ್ಟ್ ಆಗುತ್ತೆ. ತಹಸೀಲ್ದಾರು ಸಭೆಯ ನೇತೃತ್ವ ವಹಿಸಿಕೊಂಡು ಸಭೆ ಪ್ರಾರಂಭ ಮಾಡ್ತಾರೆ. ಸುದೀರ್ಘ ಅವಧಿವರೆಗೂ ಕೂಡ ಸಭೆ ನಡೆಯುತ್ತೆ. ಕಡೆಗೆ 4:50ಕ್ಕೆ ನಮ್ಮ PA ಮಂಜುನಾಥ್ ಅಲ್ಲಿಗೆ ಹೋಗ್ತಾರೆ. ಆ್ಯಕ್ಚುಲಿ ಯಾವುದೇ PAಗಳಾದರೂ ಕೂಡ, ಅದು ಮಂತ್ರಿಗಳಿರ್ಬೋದು, ಶಾಸಕರ PAಗಳು ಮೀಟಿಂಗ್ ನಡೀತಕ್ಕಂಥ ಸಂದರ್ಭದಲ್ಲಿ ನಮ್ಮ ಹಿಂಬದಿಯ ಸೀಟ್ಗಳಲ್ಲಿ ಮಾಹಿತಿಗಾಗಿ ಕೂರ್ತಾರೆ. ಪಕ್ಕದಲ್ಲಿ ಕೂರ್ಲಿಕ್ಕೆ ಅವಕಾಶವೇ ಇಲ್ಲ, ಹಿಂಬದಿಯ ಸೀಟಲ್ಲಿ ಕೂರ್ತಾರೆ. ಅದೇ ರೀತಿ ಮಂಜುನಾಥ್ ಕೂಡ ಹಿಂಬದಿಯ ಸೀಟಲ್ಲಿ ಕೂತಿದ್ದಾನೆ. ಮೀಟಿಂಗು ಮುಕ್ತಾಯದ ನಂತರ ಕೆಲವು ವಿಡಿಯೋ ನೋಡಲಿಕ್ಕೆ, ಏನು ಪ್ರೊಜೆಕ್ಟರ್ ಮುಖಾಂತರ ಸ್ಕ್ರೀನಲ್ಲಿ ಕೆಲವು ಗ್ರಾಮಗಳದ್ದು ಮಾಡ್ತಾ ಇದ್ದಾರೆ. ಅವು ಹಿಂದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಫೋಟೋನ, ಏನು ಎಲ್ಲ ಪತ್ರಿಕೆಯಲ್ಲಿ ಬಂದಿದೆಯಲ್ಲ ಫೋಟೋ, ಅದು ಯಾವ ಪತ್ರಕರ್ತರು ತೆಗೆದಿರ್ತಕ್ಕಂಥ ಫೋಟೋ ಅಲ್ಲ. ಅದು ಯಾವುದೇ ಪತ್ರಿಕೆ ಇರ್ಬೋದು, ಪ್ರಜಾವಾಣಿ, ಕನ್ನಡಪ್ರಭ, ವಿಜಯವಾಣಿ, ಉದಯವಾಣಿ, ವಿಜಯ ಕರ್ನಾಟಕ, ಯಾವ ಪತ್ರಿಕೆಯಲ್ಲಿ ತೆಗೆದಿರ್ತಕ್ಕಂಥ ಫೋಟೋ ಅಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಬಂದಿರತಕ್ಕಂಥ ಫೋಟೋವನ್ನು ಬಳಸಿಕೊಂಡು ಏನು ಸ್ಟೇಟ್ ನ್ಯೂಸ್ ಪೇಪರ್ಗಳಲ್ಲಿ ಪ್ರಚಾರ ಆಗಿದೆ. ಆ ಫೋಟೋವನ್ನು ನೋಡಿ, ಆ ಫೋಟೋ ಮೀಟಿಂಗ್ ನಡೀತಕ್ಕಂಥ ಫೋಟೋ ಅಲ್ಲ. ಆ ಫೋಟೋ ಕಡೆಗಳಿಗೆಯಲ್ಲಿ ಪ್ರೊಜೆಕ್ಟರ್ ಕಡೆಗೆ ತಿರುಗ್ತಿರ್ತಕ್ಕಂಥ ಫೋಟೋ, ಪ್ರೊಜೆಕ್ಟರಿಂದ ಸ್ಕ್ರೀನಿಗೆ ಡಿಸ್ಪ್ಲೇ ನೋಡಿರ್ತಕ್ಕಂಥ ಫೋಟೋ. ಅದರಲ್ಲಿ ಕಡೆಯ ಏಡಿಯಾದಾಗ ನೋಡಿ ಆ ಕಡೆ ತೆಗೆದಿದ್ದಾರೆ. ಮಂಜುನಾಥ್ ಕೂಡ ಹಿಂದೆ ಕೂತಿದ್ದಾರೆ.